ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಡಿ ಕೆ ಶಿವಕುಮಾರ್ ನಿಜವಾಗಿಯೂ KPCC ಅಧ್ಯಕ್ಷ ಸ್ಥಾನದಿಂದ ಇಳಿತಾರ ಅಥವಾ ಇಳಿಸ್ತಾರ? ಇದೊಂದು ಇವತ್ತು ದೊಡ್ಡ ಚರ್ಚೆ ನಡೆದುಬಿಟ್ಟದೆ ಇವತ್ತು. ಯಾಕೆಂದರೆ ದಲಿತ ಮಂತ್ರಿಗಳು, ಮಿನಿಸ್ಟರ್ಸ್ ಅಥವಾ ಹಿಂದುಳಿದ ಮಿನಿಸ್ಟರ್ಸ್, ಅದರಲ್ಲೂ ಸಿದ್ದರಾಮಯ್ಯರ ಫಾಲೋವರ್ಸ್ ಶತಾಯಗತಾಯ DKC ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನುವಂತಹ ಒಂದು ಪಟ್ಟಿಗೆ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಕಾಣ್ತದೆ. ಡೆವಲಪ್ಮೆಂಟ್ ಭಾಳ ಶೀಘ್ರ ನಡೀತಾ ಇದೆ. ಇದೆಲ್ಲ ನಿಲ್ಲಬಹುದು ಅಂತಿತ್ತು ತಲೆಯಲ್ಲೇ. ಆದರೆ ಈ ಡೆವಲಪ್ಮೆಂಟ್ ನೋಡಿದರೆ ಸಿದ್ದರಾಮಯ್ಯರು ಇದ್ರ ಹಿಂದಿದ್ದಾರೋ, ಸಿದ್ದರಾಮಯ್ಯರು ಒಪ್ಪಿಲ್ಲದೆ ಎಲ್ಲ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಸಿದ್ದರಾಮಯ್ಯನವ್ರಿಗೆ ಮೊದಲು DKC ಅವ್ರನ್ನ ಬದುಕಿ ಸರಿಸ್ಬೇಕಾಗಿದೆ ಅಂತ ಅನ್ನಿಸ್ತದೆ. ಯಾಕಂತಂದರೆ DKC ಈ ತನ್ನ 2.5 ವರ್ಷದ ಏನು ಬೇಡಿಕೆ ಇಟ್ಟಿದ್ದಾರೆ ನಾ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಅದು ಸಿದ್ದರಾಮಯ್ಯರ ಮಗ್ಗಲ ಮೂಡಾಗಿ ಪರಿಣಮಿಸಿದೆ. ಜೊತೆಗೆ ಅವ್ರ ಫಾಲೋವರ್ಸ್ ಸತೀಶ್ ಅವ್ರಿಗೂ ಕೂಡ. ಯಾಕಂದರೆ 2.5 ವರ್ಷ ಆದ ನಂತರ ಸಪೋಸ್ ಏನಾದರೂ DKC ಅವರು ಮುಖ್ಯಮಂತ್ರಿ ಆದ್ರಪ್ಪ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲೇ ಅವ್ರು ಬಿಟ್ಟು ಬೇರೆದವ್ರಿಗೆ ಯಾರಿಗೂ ಸಿಗುವುದಿಲ್ಲ, ಇನ್ನೊಬ್ರು ಮುಖ್ಯಮಂತ್ರಿ ಇರೋ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ ವಯಸ್ಸದ ದೀರ್ಘಕಾಲೀನವಾಗಿ. ಹೀಗಾಗಿ ಇನ್ನುಳಿದವರು ಅಂಡರ್ದಲ್ಲಿ ಹೋಗುವಂಥ, ಕೆಳಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತದೆ ಅನ್ನುವಂಥ ಭಯನೂ ಇವತ್ತು ದಲಿತ ನಾಯಕರಲ್ಲಿ ಅಥವಾ ದಲಿತ ಮಿನಿಸ್ಟರ್ಗಳಲ್ಲಿ ಮೂಡೋದು ಕಾಣ್ತದೆ. ಈ ದಿಶೆಯಲ್ಲೇ ಖರ್ಗೆ ಅವ್ರ ನಿಧಾನಕ್ಕೆ ಸಹಜದ ದಲಿತ ಪರವ ಅಂತ ಆಗಲಿಲ್ಲಪ್ಪ, ನನಗಾಗಲಿಲ್ಲ, ಕೊನೆಗೆ ನಾಳೆ ನನ್ನ ಮಗನಿಗಾದರೂ ಇಂದಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗೋ ಯೋಗ ಬರಲಿ ಅನ್ನೋಂಥ ಆಸೆ ಅವ್ರಲ್ಲೂ ಇರ್ಬೋದು. ಅವರೇನು ನಿಧಾನಕ್ಕೆ ಒಂದಿಷ್ಟು DKC ಅವರು ದೂಸಕ್ತಿದ್ದಾರೋ ಏನೋ, ಒಟ್ಟಲ್ಲಿ ಏನೋ ಡೆವಲಪ್ಮೆಂಟ್ ಆಗ್ತಾಯಿದೆ. ಈಗಂತೂ ಪರಮೇಶ್ವರ್ ಅವ್ರ ಸುತ್ತಮುತ್ತ ರಾಜಕೀಯ ಸುತ್ತ ಆಗ್ತಾಯಿದೆ. ಅದಕ್ಕೆ DKCಗಿಂತಲೂ ಒಳ್ಳೆಯ ವ್ಯಕ್ತಿ ಅನ್ನೋಕ್ಕಿಂತಲೂ ತಮಗೆ ಸ್ಪರ್ಧೆ ಆಗಲಾರದ ಮುಂದಿನ ದಿನದಲ್ಲೇ ಈ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ದಾಳನ್ನು ಇವರು ಇಟ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಇಳಿದ ಬಂತಂದ್ರೆ ಈಗಂತೂ ಈ ಸದ್ಯದ ಪರಿಸ್ಥಿತಿಯಲ್ಲೇ ಈ ಮುಡ ಒಂದಿಷ್ಟು ದೂರ ಸರಿದಂಗೆ ಕಾಣ್ತದೆ. ಈ ಒಂದು ಲೋಕಾಯುಕ್ತದ ವರದಿಯಿಂದ ಅದರಲ್ಲಿ ಮುಗಿದಲಿಕ್ಕಿಲ್ಲ. ಇಂದಿನ ಮತ್ತು ಬೆಳೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ.